ನಾನು ಈ ಸಲ UPSCಯಲ್ಲಿ 389ನೇ ರ್ಯಾಂಕ್ ಪಡ್ಕೊಂಡಿದ್ದೇನೆ. ಸರ್, ನಾನು ನನ್ನ ಪ್ರಿಪ್ರೇಷನನ್ನು ನಾನು ಕಾಲೇಜ್ ಫೈನಲ್ ಇಯರಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಹೊರಗಡೆ ಬಂದು ಒಂದು ಕೋಚಿಂಗ್ ತಗೋಬೇಕು ಅಂದರೆ ವರ್ಷಕ್ಕೆ 1.5-2 ಲಕ್ಷ ಖರ್ಚಾಗುತ್ತೆ. ಸೊ ಅಷ್ಟು ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ ಅನ್ನೋ ರೀಸನ್ನಿಂದಾಗಿ ಕಾಲೇಜಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ನಮ್ಮ ಹತ್ರ ಏನಿರುತ್ತೆ, ನಮ್ಮ ಡೆಡಿಕೇಶನ್ ಇರುತ್ತೆ, ನಮ್ಮ ಹಾರ್ಡ್ ವರ್ಕ್ ಇರುತ್ತೆ. ಸೊ ಹಾರ್ಡ್ ವರ್ಕನ್ನ ಯಾವತ್ತೂ ಕಮ್ಮಿ ಮಾಡಬಾರ್ದು. ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರಲಿ, ನಾನು ರೈತ ಕುಟುಂಬದಿಂದ ಬಂದವನು, ಬಡತನ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ನಮ್ಮನ್ನು ನಾವು ಯಾವತ್ತೂ ಕೀಳಾಗಿ ನೋಡ್ಕೋಬಾರ್ದು. ಸೊ ಅಂದರೆ ನನಗೆ ಸತತವಾಗಿ ಫೇಲ್ಯೂರ್ ಬಂತು. 1ನೇ ಸಲ ಫೇಲ್ ಆದೆ, 2ನೇ ಸಲ ಫೇಲ್ಯೂರ್ ಆದೆ. ಬಟ್ ಆ ಎಫರ್ಟನ್ನು ನನ್ನ ಕಡೆಯಿಂದ ಯಾವತ್ತೂ ಕಮ್ಮಿ ಆಗಲಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ GS. ನಾನು ಈ ಸಲ UPSCಯಲ್ಲಿ 389ನೇ ರ್ಯಾಂಕ್ ಪಡ್ಕೊಂಡಿದ್ದೇನೆ. ನಾನು ಹುಟ್ಟಿ ಬೆಳೆದಿದ್ದು ಸಕಲೇಶ್ಪುರದಲ್ಲಿ. ಸೊ ನಾನಿಲ್ಲೇ ಸಂತ ಜೋಸೆಫರ ಶಾಲೆಯಲ್ಲಿ 3ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಓದಿದೆ. ಅದಾದ ಮೇಲೆ ಜವಾಹರ್ ವಿದ್ಯಾಲಯ ಮಾವಿನಕೆರೆ ಹಾಸನ್, ಅಲ್ಲಿ ನಾನು 6th-ಇಂದ 12th ತನಕ ನನ್ನ ಹೈಯರ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನನಗೆ NITK ಸುರತ್ಕಲ್ಲಲ್ಲಿ ಮೆರಿಟಿಂದಾಗಿ ನನಗೆ ಫ್ರೀ ಸ್ಕಾಲರ್ಶಿಪ್ಪಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಮಾಡಿದೆ. ಸೊ ಅದಾದಮೇಲೆ ನಾನು 2023ನೇ ವರ್ಷದಲ್ಲಿ ಗ್ರ್ಯಾಜುಯೇಟ್ ಆದೆ. ಅವಾಗಲಿಂದ UPSC ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಇದು ನನ್ನ 3ನೇ ಅಟೆಂಪ್ಟ್. ಸೊ 2024ರಲ್ಲಿ ಕೂಡ ನಾನೊಂದು ಇಂಟರ್ವ್ಯೂ ಕೊಟ್ಟಿದ್ದೇನೆ. ಸೊ ಇದು 2ನೇ ಇಂಟರ್ವ್ಯೂ. ಸೊ ಈ ಸಲ ಸಕ್ಸಸ್ ಪಡ್ಕೊಂಡಿರೋದು ತುಂಬ ಖುಷಿಯ ವಿಚಾರ. ನನ್ನ ತಂದೆಯವರು ಸೋಮಶೇಖರ್ ಅಂತ, ಅವರು ರೈತರು. ಸರ್, ನಾನು ನನ್ನ ಪ್ರಿಪ್ರೇಷನನ್ನು ನಾನು ಕಾಲೇಜ್ ಫೈನಲ್ ಇಯರಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಹೊರಗಡೆ ಬಂದು ಒಂದು ಕೋಚಿಂಗ್ ತಗೋಬೇಕು ಅಂದರೆ ವರ್ಷಕ್ಕೆ 1.5-2 ಲಕ್ಷ ಖರ್ಚಾಗುತ್ತೆ. ಸೊ ಅಷ್ಟು ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ ಅನ್ನೋ ರೀಸನ್ನಿಂದಾಗಿ ಕಾಲೇಜಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ನಾನು ಕಾಲೇಜ್ ಗ್ರ್ಯಾಜುಯೇಟ್ ಆದ ತಕ್ಷಣ UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೆ. ಸೊ ನಾನು 3 ಅಟೆಂಪ್ಟ್ ಕೊಟ್ಟಿದ್ದೇನೆ, 3 ಮೇನ್ಸ್ ಬರ್ತಿದ್ದೇನೆ. ಸೊ ನಾನು ಯಾವ ಥರ ಅಪ್ರೋಚ್ ಮಾಡ್ತಾ ಇದ್ದೆ ಅಂದರೆ, ಪ್ರಿಲಿಮ್ಸಲ್ಲಿ ನಾನು 10,000ದಿಂದ 12,000 MCQs ಪ್ರತಿ ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮೇನ್ಸಲ್ಲೂ ಕೂಡ ಆನ್ಸರ್ ರೈಟಿಂಗ್ ನಾನು ತುಂಬ ಕನ್ಸಿಸ್ಟೆಂಟಾಗಿ ಆನ್ಸರ್ ರೈಟಿಂಗ್ ಮಾಡ್ತಾ ಇದ್ದಿದ್ದರಿಂದ ಅದು ಕೂಡ ನನಗೆ ಪ್ರಾಕ್ಟೀಸ್ ಆಗ್ತಾ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಯಿತು. ಸೊ ಇಂಟರ್ವ್ಯೂಲ್ಲೂ ಕೂಡ ನನಗೆ ನನ್ನ ಮೆಂಟರ್ಸ್ ಇರ್ಬೋದು, ನನ್ನ ಸೀನಿಯರ್ಸ್ ಇರ್ಬೋದು, ತುಂಬ ಗೈಡ್ ಮಾಡಿದ್ರು. ಇಡೀ ಪ್ರಿಪ್ರೇಷನ್ನಲ್ಲಿ ನಮಗೆ ಒಂದು ರೈಟ್ ಡೈರೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಫರ್ಟ್ ಜೊತೆ. ನನಗೆ ನಮ್ಮ ಅಣ್ಣಂದಿರಿರ್ಬೋದು, ನಮ್ಮ ಓಲ್ UPSC ಸರ್ಕಲ್ ಇರ್ಬೋದು, ಅದರಿಂದ ತುಂಬ ಸಪೋರ್ಟ್ ಸಿಕ್ತು. ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು ಸರ್. ಒಂದು ನನ್ನ ತಾಯಿ ತೀರ್ಥವತಿಯವರು. ಸೊ ಅವರು ನಾವು ಕೇವಲ 5ನೇ ವಯಸ್ಸಿಂದನೂ ಕೂಡ ನನಗೆ ಒಂದು ಆ ಸ್ಫೂರ್ತಿಯನ್ನು ತುಂಬಿದ್ರು, ಒಬ್ಬ IAS IPS ಅಧಿಕಾರಿ ಆಗಬೇಕು ಅಂತ. ಸೊ ನನಗೇನು ಅಂದರೆ, ನಾನು ಆ ಎಜುಕೇಷನ್ನಲ್ಲಿ ಒಬ್ಬ ಪರ್ಸನ್ ಲೈಫಲ್ಲಿ ಏನು ಟ್ರಾನ್ಸ್ಫಾರ್ಮೇಷನ್ ತರುತ್ತೆ ಅದರಲ್ಲಿ ನನಗೆ ತುಂಬ ಬಿಗ್ ಬಿಲೀಫ್ ಇದೆ. ಸೊ ನಾನು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿದ್ರು ಕೂಡ, ಸೊ ನಾನು ಕೂಡ ಒಬ್ಬ IPS ಅಧಿಕಾರಿ ಆಗಬಹುದು ಅನ್ನೋ ಒಂದು ಆ ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಇರುತ್ತಲ್ವಾ. ಸೊ ಅದು ಬೇರೆಯವರಲ್ಲೂ ಕೂಡ ಆ ಮೋಟಿವೇಶನ್ ಇನ್ಸ್ಪಿರೇಷನ್ ಬರಬೇಕು ಅನ್ನೋದೇ ನನ್ನ ಗುರಿ ಕೂಡ. ಅದೇ ಥರ ನನ್ನ ಮಾವನವರು ಸಿದ್ಧಗಂಗಾ ಮಠದಲ್ಲಿ ಓದಿದ್ರು. ಸೊ ಸಿದ್ಧಗಂಗಾ ಮಠದವರು ಕಳೆದ ಕೆಲವು ದಶಕಗಳಿಂದ ಎಷ್ಟೋ ಜನಕ್ಕೆ ಎಜುಕೇಷನ್ ಕೊಡ್ಕೊಂಡು ಬಂದಿದ್ದಾರೆ. ಸೊ ಆ ಎಜುಕೇಷನ್ ಮುಂದೆ ಬೇರೆಯವರಿಗೂ ಕೂಡ ಕೊಡಬೇಕು ಅನ್ನೋದೇ ನನಗೆ ಒಂದು ಆಸೆ ಇದೆ ಸರ್. ನಂದು ಈಗ ಆಲ್ ಇಂಡಿಯಾ ರ್ಯಾಂಕ್ 389 ಬಂದಿದೆ. ಸೊ ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಸಿಗುತ್ತೆ ಸರ್. ಸೊ IPS ಆದಮೇಲೆ ಈಗ ಜೂನಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು 2 ಇಯರ್ಸ್ ಆದಮೇಲೆ ಪೋಸ್ಟಿಂಗ್ ಆಗುತ್ತೆ ಸರ್. ಒಂದು UPSC ಇಸ್ ಎ ಲಾಂಗ್ ಗೇಮ್. ಅಂದರೆ ಮಿನಿಮಮ್ 3 to 4 years ಆಫ್ ಎಫರ್ಟ್ಸ್ ಬೇಕಾಗುತ್ತೆ. ಸೊ ನಮ್ಮ ಮೇಲೆ ನಾವು ಟ್ರಸ್ಟ್ ಇಟ್ಕೋಬೇಕು. ಸೊ ನಾವು ಯಾವ ಬ್ಯಾಕ್ಗ್ರೌಂಡ್ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಗ್ರಾಮೀಣ ಏರಿಯಾದಿಂದ ಬಂದಿರ್ಬೋದು. ನನ್ನ ಫ್ರೆಂಡ್ಸೇ ತುಂಬ ಜನ ಇದ್ದಾರೆ ಯಾರು ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿ ಇಂದು IAS IPS ಅಧಿಕಾರಿಗಳಾಗಿದ್ದಾರೆ. ಸೊ ನಮ್ಮ ಮೇಲೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಒಂದನ್ನ ಏನು ನಂಬ್ತೇನೆ ಅಂದರೆ, ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಪೇ ಆಫ್. ಸೊ ನನ್ನ ಕೇಸಲ್ಲಿ ನಾವು ಮೇನ್ಸ್ ಎಕ್ಸಾಮಿನೇಷನ್ ಟೈಮಲ್ಲೆಲ್ಲ 12-15 ಅವರ್ ದಿನಾಲೂ ಕೂಡ ಕಂಟಿನ್ಯೂಸ್ಲಿ 100 days ಓದಿದ್ದು ಇನ್ಸ್ಟೆನ್ಸಸ್ ಇದೆ. ಸೊ ಈ ಥರ ಸಿಚುವೇಶನ್ಸ್ ಎಲ್ಲ ಏನಾಗುತ್ತೆ, ಕೆಲವು ಸಲ ನಮ್ಮ ಹತ್ರ ಟ್ಯಾಲೆಂಟ್ ಇಲ್ದಲೇ ಇರ್ಬೋದು, ನಮ್ಮ ಹತ್ರ ರಿಸೋರ್ಸಸ್ ಇಲ್ದಲೇ ಇರ್ಬೋದು. ಬಟ್ ನಮ್ಮ ಹತ್ರ ಏನಿರುತ್ತೆ, ನಮ್ಮ ಡೆಡಿಕೇಶನ್ ಇರುತ್ತೆ, ನಮ್ಮ ಹಾರ್ಡ್ ವರ್ಕ್ ಇರುತ್ತೆ. ಸೊ ಹಾರ್ಡ್ ವರ್ಕನ್ನ ಯಾವತ್ತೂ ಕಮ್ಮಿ ಮಾಡಬಾರ್ದು. ಸೊ ಇನ್ನೊಂದೇನು ಅಂದರೆ, ಒಂದು ರೈಟ್ ಡೈರೆಕ್ಷನ್ ಕೂಡ ಬೇಕಾಗುತ್ತೆ. ಸೊ ಯಾರಾದರೂ ಮೇನ್ಸ್ ಬರ್ದಿರೋರು ಇರ್ಬೋದು, ಇಂಟರ್ವ್ಯೂ ಕೊಟ್ಟಿರೋರು ಇರ್ಬೋದು, ಈಗ ನಮ್ಮಂಥವ್ರು ಸೆಲೆಕ್ಟ್ ಆಗಿರೋ ಸೀನಿಯರ್ಸ್ ಹತ್ರ ಒಂದು ಡೈರೆಕ್ಷನ್ ನಾವೇ ಹೋಗಿ ಕೇಳಿದಾಗ
ಸೊ ಅದೇನಾಗುತ್ತೆ, ನಮಗೆ ಒಂದು ಆದಿ ನಮಗೆ ಸುಲಭ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಡೈರೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಆ ಪ್ರತಿಫಲ ಸಿಗಲ್ಲ. ಆದ್ರಿಂದ ಯಾವತ್ತೂ ನಾವು ಎಸಿಟೇಟ್ ಮಾಡಬಾರ್ದು. ನಮ್ದು ಏನೇ ಇದ್ರೂ ಕೂಡ, ಏನೇ ಡೌಟ್ಸ್ ಇರಲಿ, ಏನೇ ಸ್ಟ್ರಾಟಜಿ ಬಗ್ಗೆ ಇದಿರಲಿ, ಪ್ರಿಲಿಮ್ಸ್ ಇರ್ಬೋದು, ಯಾವುದೇ ಸ್ಟೇಜ್ ಬಗ್ಗೆ ಒಂಚೂರು ಕ್ಲಾರಿಟಿ ಇಲ್ಲ ಅಂದ್ರೂ ಕೂಡ ಸೀನಿಯರ್ಸ್ನ ನಾವೇ ಅಪ್ರೋಚ್ ಮಾಡಿ ಯಾವ ಥರ ವರ್ಕ್ ಮಾಡ್ಬೋದು ಅನ್ನೋ ಒಂದು ನಾವು ಆಟಿಟ್ಯೂಡ್ ಇಟ್ಕೊಂಡಾಗ ಈ UPSC ಸಕ್ಸಸ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಒಂದು UPSC ಕೋಚಿಂಗ್ ತಗೊಳ್ದಲ್ಲೇ ಕೂಡ ಎಷ್ಟೋ ಜನ ಸಕ್ಸಸ್ ಪಡೆದಿದ್ದಾರೆ. ಸೊ ಕೊನೆಗೆ ನಮಗೆ ಏನು ಮ್ಯಾಟರ್ ಆಗುತ್ತೆ ಅಂತಂದರೆ, ಅಂದರೆ ಇವತ್ತಿಗೂ ನೋಡ್ಬೋದು ಮಿನಿಮಮ್ 2 lakh ಪೀಪಲ್, 2 ಲಕ್ಷ ಜನ ಕೋಚಿಂಗ್ ತಗೋತಾರೆ. ಬಟ್ ನಾವು ಕೋಚಿಂಗ್ ಏನೇ ಅವರು ನಮಗೆ ನಮ್ಮ ಮೇಲೆ ಎಫರ್ಟ್ ಹಾಕಿದ್ರು ಕೂಡ ಇನ್ ದಿ ಎಂಡ್ ನಾವು ಕೊನೆಗೆ ಆ ಎಫರ್ಟ್ ಹಾಕ್ಬೇಕಾಗತ್ತೆ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ ಅದರ ಪ್ರತಿಫಲನ ನಮಗೆ UPSC ಇಂದ ಸಿಗುತ್ತೆ. ನಾವು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರ್ಬೋದು, ಅಥವಾ ಮೇನ್ಸ್ ಇರಲಿ, ಅಥವಾ ಇಂಟರ್ವ್ಯೂ ಇರಲಿ, ಕೊನೆಗೆ ನಾವೇ ಹೋಗಿ ಅಲ್ಲಿ ಅಟೆಂಡ್ ಮಾಡಬೇಕು. ಸೊ ಅದರಿಂದಾಗಿ ಇನಿಷಿಯಲಿ ತಪ್ಪಾದಾಗ ಯಾವಾಗ ನಾವು ಒಬ್ಬರನ್ನ ಬೇರೆಯವ್ರನ್ನ ಕೇಳಿ ನಾವು ಕಲ್ತ್ಕೋತೀವೋ, ಎಲ್ಲಿ ತಪ್ಪಾಯ್ತು ಅಂತ ನಾವು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡು ನಮ್ಮನ್ನ ನಾವು ಕೇಳ್ಕೊತೀವಿ, ಏನ್ ತಪ್ಪು ಮಾಡ್ತಾ ಇದ್ದೀನಿ ನಾನು, ಎಲ್ಲಿ ಇಂಪ್ರೂವ್ ಮಾಡ್ಕೋಬಹುದು ಅಂತ ನಾವು ಕೇಳ್ಕೊತೀವೋ, ಅವಾಗ ನಮಗೆ ಐಡಿಯಾ ಬರ್ತಾ ಹೋಗುತ್ತೆ ಎಕ್ಸಾಮಿನೇಷನ್ ಬಗ್ಗೆ. ಸೊ ಮತ್ತೆ ಇನ್ನೊಂದೇನು, ಬೇಸಿಕ್ ಬುಕ್ಸ್ ಇರುತ್ತೆ, ಯೂಟ್ಯೂಬಲ್ಲೂ ಕೂಡ ಫ್ರೀಯಾಗಿ ಎಷ್ಟೋ ಲೆಕ್ಚರ್ ಸಿಗುತ್ತೆ, ಟೆಲಿಗ್ರಾಮಲ್ಲೂ ಕೂಡ ಫ್ರೀ ರಿಸೋರ್ಸಸ್ ಸಿಗುತ್ತೆ. ಸೊ ಆ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಅದಕ್ಕೇನು ಅಂದರೆ, ಯಾವತ್ತು ಮನಸ್ಬಿಚ್ಚಿ ಸೀನಿಯರ್ಸ್ ಜೊತೆ ಮಾತಾಡಿ ಅವರ ಏನೇನು ತಪ್ಪು ಮಾಡಿದ್ದಾರೆ ಕಲ್ತ್ಕೊಳ್ಳಿ, ಯಾರ್ಯಾರು ಸಕ್ಸಸ್ ಆಗಿದ್ದಾರೆ ಅವ್ರು ಏನು ಕರೆಕ್ಟ್ ಮಾಡಿದ್ರು ಅಂತ ಕಲ್ತ್ಕೊಳ್ಳಿ. ಅದರಿಂದ ನಾವು ಆ ಕೋಚಿಂಗಿಗೆ ಒಂದು ಆಲ್ಟರ್ನೇಟಿವ್ ಆಗಿ ಕೂಡ ಇದು ವರ್ಕ್ ಆಗುತ್ತೆ ಸರ್. ನಾನು ಕಾಲೇಜಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಆಗಿದ್ರು ಕೂಡ ಅದನ್ನ ಬಿಟ್ಟು ಇಲ್ಲಿ ಬಂದಿದ್ದೆ. ಸೊ ನನಗೆ UPSC ಮಾಡಲೇಬೇಕು ಅಂತ ಒಂದು ದೃಢ ನಿರ್ಧಾರ ಕೂಡ ಇತ್ತು. ಅದಕ್ಕೆ ನನಗೆ ಫ್ಯಾಮಿಲಿ ಕೂಡ ಇಂದ ಸಪೋರ್ಟ್ ಕೂಡ ಇತ್ತು. ಸೊ ಈ ರೀಸನ್ ಇಂದಾಗಿ ನನ್ನ ಡೈಲಿ ರೂಟೀನ್ ಯಾವ ಥರ ಇರ್ತಿತ್ತು ಅಂದರೆ, ನಾನು ಕಂಪ್ಲೀಟ್ UPSC ಮೇಲೇ ಡೆಡಿಕೇಟೆಡ್ ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಯೂಶ್ವಲಿ ನಾನು ರಾತ್ರಿ ಓದೋನು. ಸೊ ಅದರಿಂದಾಗಿ ರಾತ್ರಿ 3 ಗಂಟೆ ತನಕ ಓದ್ತಾ ಇದ್ದೆ. ಬೆಳಿಗ್ಗೆ 9-10 ಗಂಟೆಗೆ ಎದ್ದು, ಲೈಕ್ 10 ಗಂಟೆಯಿಂದ 10 to 1, 2 to 5 ಆ ಥರ 3 hours ಸ್ಲಾಟ್ಸಲ್ಲಿ ಓದ್ತಾ ಇದ್ದೆ ಸರ್. ಸೊ ಅದ್ರ ಜೊತೆಗೆ ಈ ಮೇನ್ಸ್ ಆದಮೇಲೆ ನಾನೇ ಮೇನ್ಸ್ ಯಾರ್ಯಾರು ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಯರ್ ಅಟೆಂಡ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಫ್ರೀ ಕ್ಲಾಸಸ್ ತಗೋತಾ ಇದ್ದೆ. ಆನ್ಸರ್ ರೈಟಿಂಗ್ ಯಾವ ಥರ ಮಾಡೋದು, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಯಾವ ಥರ ಕ್ಲಿಯರ್ ಮಾಡೋದು, ಅದ್ರ ಬಗ್ಗೆ ಎಲ್ಲ. ಸೊ ಇದು ನನ್ನ ರೂಟೀನ್ ಆಗ್ತಿತ್ತು ಸರ್. ತುಂಬ ಸರ್, ಯಾಕೆ ಅಂದರೆ ಸಕಲೇಶ್ಪುರ ನನ್ನ ಪರ್ಸ್ನಾಲಿಟಿನ ಶೇಪ್ ಮಾಡಿದ್ದವರು, ನಾನು ಹುಟ್ಟಿ ಬೆಳೆದವರು. ಸೊ ನಾನು ಮಲೆನಾಡಿಂದ ತುಂಬ ಕಲ್ತಿದ್ದೇನೆ. ಯಾಕಂದರೆ ನನ್ನ ಸುತ್ತಮುತ್ತ ಇರೋ ಜನ ನನಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ನಾನು ಚಿಕ್ಕ ವಯಸ್ಸಿಂದ ಇರ್ಬೋದು, ನನಗೆ ಎಜುಕೇಷನ್ ರಿಲೇಟೆಡ್ ಏನೇ ಇರಲಿ, ನಾನು ಚಿಕ್ಕ ವಯಸ್ಸಿಂದನೇ ನನಗೆ ತುಂತುರು ಬಾಲಮಂಗಳ ಅಂತ ಬುಕ್ಸ್ ಎಲ್ಲ ಕೊಟ್ಟು ಓದಿಸ್ತಾ ಇದ್ರು. ಅದಲ್ಲದೆ ಸಕಲೇಶ್ಪುರದಲ್ಲಿ ಒಂದು ಖುಷಿಯ ವಿಚಾರ ಅಂದರೆ, ನನ್ನ ನ್ಯಾಚುರಲ್ ಸ್ಮೈಲ್ ಇದೆಯಲ್ಲ, ಅದು ಬರೋದು ಸಕಲೇಶ್ಪುರದಿಂದನೇ. ಏನಕ್ಕೆ ಅಂದರೆ, ಸಕಲೇಶ್ಪುರದಲ್ಲಿ ನಾವು ಮನೆ ದೂರ ಇರೋದ್ರಿಂದ ಯಾರನ್ನೇ ಒಬ್ರನ್ನೊಬ್ರು ಮೀಟ್ ಮಾಡಿದಾಗ ಖುಷಿಯಾಗಿ ಮಾತಾಡಿಸ್ತೇವೆ. ಸೊ ಆ ವಿಚಾರ, ಅದ್ರ ಜೊತೆಗೆ ನಾನು ಸಂತ ಜೋಸೆಫರ ಶಾಲೆಯಲ್ಲಿ ಓದಿದ್ದು. ಅಲ್ಲೂ ಕೂಡ ನನ್ನ ಟೀಚರ್ಸ್, ನಾವು ಚಿಕ್ಕದ್ರಲ್ಲಿ ತಪ್ಪು ಮಾಡ್ತೀವಿ, ಏನಾದರೂ ಕಿತಾಪತಿಗಳು ಇದ್ದೇ ಇರುತ್ತೆ, ಅವುಗಳನ್ನ ತಿದ್ದಿ ನಮ್ಮನ್ನ ಬೆಳೆಸಿ, ಅದಾದ್ಮೇಲೆ ನಾನು 5ನೇ ಕ್ಲಾಸಿಗೆ ಬಂದಾಗಲೂ ಕೂಡ ನನಗೆ ನವೋದಯ ಕೋಚಿಂಗ್ ತಗೊಂಡಿರ್ಲಿಲ್ಲ. ನಮ್ಮ ಟೀಚರ್ಸೇನೆ ನಮಗೆ ಗೈಡ್ ಮಾಡಿ ನವೋದಯ ಎಕ್ಸಾಮ್ಸ್ ಬಗ್ಗೆ ಈ ಥರ ಪ್ರಿಪೇರ್ ಆಗಬೇಕು ಅಂತ ಎಲ್ಲ ಹೇಳಿ ಅವರೇ ತುಂಬ ಸಪೋರ್ಟ್ ಮಾಡಿದ್ದು. ಸೊ ಅದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಸರ್. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಏನು ಅಂದರೆ ಸರ್, ಸಕಲೇಶ್ಪುರದಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಸರ್. ಅಂದರೆ ಅವರಿಗೆ ನೀವು ಒಂದು ಕರೆಕ್ಟ್ ಡೈರೆಕ್ಷನ್, ಕರೆಕ್ಟ್ ರಿಸೋರ್ಸಸ್, ಕರೆಕ್ಟ್ ಸಪೋರ್ಟ್ ಕೊಟ್ಟರೆ, ಸೊ ಅವರು ಎಜುಕೇಷನ್ನಲ್ಲಿ ಕೂಡ ಮುಂದೆ ಹೊರದು ಈ ಥರ UPSC ಆ ಥರ ಇನ್ನೂ ದೊಡ್ಡ ಅಚೀವ್ಮೆಂಟ್ಸ್ ಮಾಡ್ಬೋದು. ಒಂದು ನಾನು ನೋಡಿರೋ ಹಾಗೆ ಕೊರತೆ ಏನು ಅಂದರೆ, ಒಂದು ಎಜುಕೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ವಾ. ಸೊ ಅದು ಕೂಡ ಸ್ವಲ್ಪ ಲೆವೆಲ್ ಆಫ್ ಕ್ವಾಲಿಟಿ. ನಾನು ನವೋದಯದಲ್ಲಿ ಕೂಡ ಓದಿರೋದ್ರಿಂದ, ನವೋದಯದಲ್ಲಿ ಇಂಡಿಯಾಸ್ ಬೆಸ್ಟ್ ಎಜುಕೇಷನಲ್ ಕ್ವಾಲಿಟಿ ಇದೆ ಸರ್. ಆ ಲೆವೆಲ್ ಕ್ವಾಲಿಟಿ ಯಾವಾಗ ಆ ಟೀಚರ್ಸ್ ಕ್ವಾಲಿಟಿ ಇರ್ಬೋದು, ಅಥವಾ ನಮ್ಮ ಸಿಗೋ ರಿಸೋರ್ಸಸ್ ಕ್ವಾಲಿಟಿ ಇರ್ಬೋದು, ಯಾವಾಗ ನವೋದಯ ಲೆವೆಲ್ಗೆ ಕೂಡ ಮ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಸ್ಟೂಡೆಂಟ್ಸಲ್ಲಿರೋ ಪೊಟೆನ್ಷಿಯಲ್ನ ನಾವು ಅನ್ಲೀಶ್ ಮಾಡೋದಕ್ಕೆ ಅದೊಂದು ಆಪರ್ಚುನಿಟಿ ಆಗುತ್ತೆ ಸರ್. ಸರ್ ನೀವು ಹೇಳಿದ ನಿಜ ಸರ್. ಅಂದರೆ ನನ್ನ ಕೇಸಲ್ಲಿ ನಾನು ತುಂಬ ಪುಸ್ತಕಗಳನ್ನ ಓದ್ತಾ ಇದ್ದೆ. ಪುಸ್ತಕಗಳು ಓದ್ತಿದ್ದರಿಂದ ನನ್ನ ಒಂದು ಲೋಕಜ್ಞಾನ ಇರ್ಬೋದು, ಅದು ಸ್ಪ್ರೆಡ್ ಆಗ್ತಾ ಇತ್ತು ಸರ್. ಎಲ್ಲಿ ನಾವು ಸಕಲೇಶ್ಪುರದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಅಥವಾ ಲೈಬ್ರರಿಲಿ ಇರೋದ್ರಲ್ಲೇ ಬುಕ್ಸ್ಗಳು, ನಾವು ಯಾವಾಗ UPSC ಕೋಚಿಂಗಿಗೆ ಬೇಕಾಗುವಂಥ ಬುಕ್ಸ್ಗಳು ಯಾವಾಗ ನಾವು ಯಾರಿಗಾದ್ರೂ ಫ್ರೀಯಾಗಿ ಆಕ್ಸೆಸಿಬಿಲಿಟಿ ಸಿಗ್ತಾ ಹೋಗ್ತು ಅಂದರೆ,
ನಾವು ಈಗ ನಾನು ಕೋಚಿಂಗಿಗೆ ಅಥವಾ ನನ್ನ ಗೈಡೆನ್ಸಿಗೆ ಅಂತ ಬೆಂಗಳೂರನ್ನ ಹುಡ್ಕೊಂಡು ಹೋಗ್ಬೇಕಾಯ್ತು. ಸೊ ನಾವು ಬುಕ್ಸ್ ರಿಸೋರ್ಸಸ್ ಎಲ್ಲ ಇಲ್ಲೇ ಡಿಜಿಟಲ್ ಇದ್ರ ಮಾಧ್ಯಮದಲ್ಲೇ ಸಿಕ್ತು ಅನ್ಕೊಳ್ಳಿ, ಈ ಲೈಬ್ರರಿ ಆ ಥರ ಕಾನ್ಸೆಪ್ಟ್ಸ್ ಎಲ್ಲ ಅದು ಇಲ್ಲಿಂದ ಯಾರ್ಯಾರು ಪ್ರಿಪೇರ್ ಆಗ್ತಿರ್ತಾರೆ, ಕೇವಲ UPSC ಅಂತ ಅಲ್ಲ, SSC ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಬೇರೆ ಯಾವುದೇ ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಅಥವಾ ಮುಂದೆ ಕೆರಿಯರ್ ಬಗ್ಗೆ ಬೇರೆ ಯಾವುದೇ ಎಕ್ಸಾಮ್ಸ್ ಇರ್ಬೋದು, ಆ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲೇ ಸಿಕ್ತು ಅನ್ಕೊಳ್ಳಿ, ಹೋಬ್ಳಿ ಲೆವೆಲ್ ಲೈಬ್ರರಿ, ತಾಲೂಕು ಲೈಬ್ರರಿಯಲ್ಲಿ. ಅದು ಸ್ಟೂಡೆಂಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಆ ಪುಸ್ತಕಗಳಲ್ಲದಲೇ ಯಾವ ಬಯೋಗ್ರಫಿಗಳಿರ್ಬೋದು, ಆಟೋಬಯೋಗ್ರಫಿಗಳಿರ್ಬೋದು, ಇನ್ಸ್ಪಿರೇಷನಲ್ ಬುಕ್ಗಳಿರ್ಬೋದು, ಅವು ನಮಗೆ ಸಿಕ್ಕಾಗ ಈಗ ಮತ್ತೆ ನಾವು ಪ್ರತಿ ಶಾಲೆಗೂ ಹೋಗಿ ಒಂದು ಬುಕ್ಗಳು ಓದೋದು ಏನು ಇಂಪಾರ್ಟೆನ್ಸ್, ಅದರಿಂದ ನಮ್ಮ ಲೈಫ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಅದು ಕೂಡ ಮಕ್ಕಳಲ್ಲಿ ಅದು ಬುಕ್ಸ್ ಬಗ್ಗೆ ಕ್ಯೂರಿಯಾಸಿಟಿ ಬರುತ್ತೆ. ಆ ಕ್ಯೂರಿಯಾಸಿಟಿ ನಮ್ಮನ್ನ ಲೈಫಲ್ಲಿ ಮುಂದೆ ತಗೋಗುತ್ತೆ ಸರ್. ಒಂದು ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರಲಿ, ನಾನು ರೈತ ಕುಟುಂಬದಿಂದ ಬಂದವನು, ಬಡತನ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ನಮ್ಮನ್ನು ನಾವು ಯಾವತ್ತೂ ಕೀಳಾಗಿ ನೋಡ್ಕೋಬಾರ್ದು. ನಮ್ಮಲ್ಲಿ ನಾವು ಆತ್ಮವಿಶ್ವಾಸ ಇಟ್ಕೋಬೇಕು. ಸೊ ಅಂದರೆ ನನಗೆ ಸತತವಾಗಿ ಫೇಲ್ಯೂರ್ ಬಂತು, 1ನೇ ಸಲ ಫೇಲ್ ಆದೆ, 2ನೇ ಸಲ ಫೇಲ್ಯೂರ್ ಆದೆ, ಬಟ್ ಆ ಎಫರ್ಟನ್ನು ನನ್ನ ಕಡೆಯಿಂದ ಯಾವತ್ತೂ ಕಮ್ಮಿ ಆಗಲಿಲ್ಲ. ಸೊ ಅದರಿಂದ ಯಾವಾಗಲೂ ನಮ್ಮ ಹಾರ್ಡ್ ವರ್ಕ್ ಕಂಟಿನ್ಯೂ ಮಾಡ್ತಾ ಇರಬೇಕು. ಅದೇ ಥರ ನಮಗೆ ನನ್ನ ಸಕ್ಸಸ್ಸಿಗೆ ಒಂದು ಮೇಜರ್ ರೀಸನ್ ಅಂದರೆ ನನ್ನ ಸುತ್ತಮುತ್ತ ಇದ್ದ ಸಪೋರ್ಟ್ ಸಿಸ್ಟಮ್. ಯಾವಾಗ ನಮಗೆ ಯಾರೋ ನಮ್ಮನ್ನ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ನಮಗೆ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಆವಾಗ ನಾವು ಕೂಡ ಏನೋ ಒಂದು ದೊಡ್ಡ ಪೊಸಿಷನ್ನ ಅಚೀವ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಅದರಿಂದ ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಯಾರೇ ಟ್ಯಾಲೆಂಟೆಡ್ ಮಕ್ಕಳಿರಲಿ, ಅವರಿಗೆ ಒಂದು ಆ ಎಜುಕೇಷನ್ ಪವರ್ ಕೊಡಿ. ಆ ಎಜುಕೇಷನ್ ಪವರ್ ಅವ್ರ ಮುಂದೆ ಒಬ್ಬ ಅಧಿಕಾರಿಯಾಗಿ ಅಥವಾ ಒಬ್ಬ ಉತ್ತಮ ನಾಗರಿಕನಾಗಿ ಬರ್ತಾರಲ್ವಾ, ಅದು ಎಜುಕೇಷನ್ ಇಂದ ಮಾತ್ರ ಸಾಧ್ಯ. ಅದರಿಂದ ಎಜುಕೇಷನ್ ಅನ್ನಂತೂ ಯಾವತ್ತೂ ಕಾಂಪ್ರಮೈಸ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ನನಗೆ ಸಿದ್ಧಗಂಗಾ ಮಠದ ಒಂದು ನೆನಪಿದೆ ಇನ್ಸ್ಟೆನ್ಸ್. ಕೆಲವು ಸಲ ಊಟ ಮಿಸ್ ಆದ್ರೂ ಪರವಾಗಿಲ್ಲ, ಯಾವತ್ತು ಎಜುಕೇಶನ್ ಮಿಸ್ ಆಗಬಾರ್ದು. ಯಾಕಂದ್ರೆ ಎಜುಕೇಶನ್ ಒಬ್ಬ ಪರ್ಸನ್ ಲೈಫ್ ಅಂತ ಅಲ್ಲ, ಒಂದು ಹಳ್ಳಿ ಅಥವಾ ಒಂದು ಸೊಸೈಟಿ, ಒಂದು ನ್ಯಾಷನಲ್ ಲೆವೆಲ್ ಅಲ್ಲೇ ಒಂದು ಟ್ರಾನ್ಸ್ಫಾರ್ಮೇಶನ್ ತರಷ್ಟು ಪವರ್ ಇರುತ್ತೆ. ಸೊ ದಿಸ್ ಇಸ್ ಮೈ ಫೈನಲ್ ವರ್ಡ್ಸ್. ಥ್ಯಾಂಕ್ಸ್.